ರಾಜೀವ್ ಈತ ಒಂದು ಕಾಲದಲ್ಲಿ ಸುಮಧುರಳ ಸ್ನೇಹಿತನಾಗಿದ್ದವನು ಈಗ ಅವಳ ಬಾಳಿನಲ್ಲಿ ಖಳನಾಯಕನಾಗಿದ್ದ. ಸುಮಧುರಳ ಹೆತ್ತವರು ಬಡವರಾಗಿದ್ದರೂ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಲ್ಲಿ ಸಫಲರಾಗಿದ್ದರು. ಅಂತೆಯೇ ಸುಮಧುರ ಪದವಿ ಓದುತ್ತಿರುವಾಗ ಪರಿಚಯ ಆದವನೇ ರಾಜೀವ್. ಆರಂಭದಲ್ಲಿ ಪ್ರಾರಂಭವಾದ ಪರಿಚಯ ಕ್ರಮೇಣ ಸ್ನೇಹ ಸಲುಗೆಗೆ ತಿರುಗಿತ್ತು. ರಾಜೀವ್ ಶ್ರೀಮಂತ ತಂದೆ ತಾಯಿಗಳ ಮುದ್ದಿನ ಮಗನಾಗಿದ್ದ. ಅಂತೆಯೇ ಅವನ ಗುಣ ಉತ್ತಮವಾಗಿದ್ದರೂ ಗೆಳೆಯರ ಸಹವಾಸದಿಂದ ಕೆಲವು ಕೆಟ್ಟ ಗುಣಗಳು ಸೇರಿಕೊಂಡಿದ್ದವು. ಆ ಕಾರಣದಿಂದ ಅವನಿಗೆ ಕೆಲವೊಮ್ಮೆ ಹಣದ ಮದವೇರುತ್ತಿತ್ತು. ಆದರೂ ಸುಮಧುರಳೊಂದಿಗಿನ ಅವನ ಸ್ನೇಹ ನಿಜವಾಗಿತ್ತು. ಪದವಿ ಮುಗಿಯುವಷ್ಟರಲ್ಲಿ ರಾಜೀವನ ಮನದಲ್ಲಿ ಪ್ರೀತಿ ಮೊಳಕೆ ಒಡೆದಿತ್ತು. ಆದರೆ ರಾಜೀವನ ಅರಿವಿಗೆ ಬರುವುದರಲ್ಲಿ ಕಾಲ ಮಿಂಚಿತ್ತು. ಪ್ರತಿದಿನವೂ ಕಾಲೇಜಿನಲ್ಲಿ ಇವರ ಮಾತುಕತೆ ಹೆಚ್ಚೆಯಾಗುತ್ತಿತ್ತು. ಸುಮಧುರ ಮನ ತುಂಬಿ ರಾಜೀವನ ಸ್ನೇಹಿತೆಯಾಗಿದ್ದಳು. ತನ್ನ ಪ್ರತಿಯೊಂದು ವಿಚಾರಗಳನ್ನು ಸುಖ ದುಃಖಗಳನ್ನು ಅವನೊಂದಿಗೆ ಹಂಚಿಕೊಳ್ಳುತ್ತಿದ್ದಳು. ಸುಮಧುರ ಕಣ್ಸೆಳೆಯುವಷ್ಟು ಸುಂದರವಾಗಿಲ್ಲದಿದ್ದರೂ ಸಹಜ ಸುಂದರಿಯಾಗಿದ್ದಳು. ಇದರಿಂದಾಗಿ ಸುಮಧುರಳೆಡೆ ಸಹಜವಾಗಿ ಆಕರ್ಷಣೆಯಾಗಿತ್ತು. ಇತ್ತ ಸುಮಧುರಳ ಹೆತ್ತವರು ಬಡವರಾಗಿದ್ದರೂ ಅವರ ಮಕ್ಕಳನ್ನು ಕೆಲಸಕ್ಕೆ ಕಳುಹಿಸುವ ಆಲೋಚನೆ ಬಂದಿರಲಿಲ್ಲ. ಅವಳಿಗೆ ಕಾಲೇಜು ಮುಗಿದ ಮೇಲೆ ಕೆಲಸಕ್ಕೆ ಹೋಗುವ ಆಸಕ್ತಿ ಇದ್ದರೂ ಬೆಳೆದ ಹೆಣ್ಣು ಮಗಳು ಸೆರಗಲ್ಲಿ ಕಟ್ಟಿಕೊಂಡ ಕೆಂಡವಿದ್ದಂತೆ ಎಂದಾಡುವ ಹೆತ್ತವರೆದುರು ಮಾತನಾಡುವ ಗೋಜಿಗೆ ಹೋಗದೆ ಮದುವೆಗೆ ಸಿದ್ಧಳಾಗು ಎನ್ನುವ ಅವರ ಆಸೆಗೆ ತಲೆಬಾಗಿದ್ದಳು.